ಜಯನಗರಕ್ಕೆ ಏನಕ್ಕೆ ಬಂದಿದ್ದೀವಿ? ಸಿಮ್ಮೋರ್ಗೆ ಲಾಗ್ ಮಾಡ್ಬೇಕಾದ್ರೆ ರುಪೀಸ್ ಅವರು 100 ರೂಪಾಯಿ ಮಾಡ್ಕೊಳ್ಳಲ್ವ ಹೆಂಗೆ ಆಗೋಗೋರು ಶಾಪಿಂಗ್ ಅಲ್ಲಿ ಟೀಚರ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಯಾರಿದ್ದಾರೆ ಅಂತ ಅಂದ್ಬಿಟ್ಟು, ಪ್ರಿನ್ಸೆಸ್ ಪ್ರೀತಿ ಅವರಿದ್ದಾರೆ. ಹೆಂಗ್ ಸ್ಟಾರ್ಟ್ ಮಾಡಿ ಅಂತ ಇಷ್ಟನ್ನ ಹೇಳಕ್ಕೆ ಒಂದು ಅರ್ಧ ಗಂಟೆ ತಗೊಂಡಿದ್ದಾರೆ. ತುಂಬ ದಿನ ಆದಮೇಲೆ ವ್ಲಾಗ್. ನಾನು ಮತ್ತೆ ನಿಮ್ಮ ಪ್ರಿನ್ಸೆಸ್ ಪ್ರೀತಿ ಅವರು ಜಯನಗರಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ, ಏನಕ್ಕೆ ಅಲ್ಲೋದ್ಮೇಲೆ ಹೇಳ್ತೀವಿ. ಅಲ್ಲೋದ್ಮೇಲೆ ಹೇಳ್ತಾರಂತೆ. ಇವಾಗ ಗಾಡಿ ಎತ್ಕೊಂಡಲ್ಲ, ಗಾಡಿ ಓಡಿಸ್ಕೊಂಡು. ಗೈಸ್, ಇವಾಗ ಜಯನಗರಕ್ಕೆ ಬಂದಿದ್ದೀವಿ. ಪಾರ್ಕ್ ಮಾಡಿದ್ದೀವಿ. ಇವಾಗ ಏನಕ್ಕೆ ಬಂದಿದ್ದು ನಾವು? ಸೊ ಜಯನಗರಕ್ಕೆ ಏನಕ್ಕೆ ಬಂದಿದ್ದೀವಿ ಅಂತಂದರೆ, ಪ್ರೀತಿಯವರು 500 ರೇಟ್ ಚಾಲೆಂಜ್ ಕೊಟ್ಟಿದ್ದಾರೆ ನನಗೆ. 500 ಕೊಡ್ತಾರಂತೆ, ಅದರಲ್ಲಿ ಏನೇನು ಬರುತ್ತೆ ಅಂತ ಅಂದ್ಬಿಟ್ಟು 500ಅಲ್ಲೇ ಇಸ್ಕೊಬೇಕು ನಾನು. ಅದಕ್ಕೆ ಇಲ್ಲಿಗೆ ಜಯನಗರಕ್ಕೆ ಬಂದಿದ್ದೀವಿ. ಸೊ ಗೈಸ್, ಬನ್ನಿ ಇಮ್ಮೋರು ಏನೇನು ತೊಗೊತಾರೆ ನೋಡೋಣ. 500 ರುಪೀಸ್ಗೆ ಎಷ್ಟು ಐಟಮ್ಸ್ ತೊಗೊತಾರೆ ಅಂತ ನೋಡೋಣ. ಎಷ್ಟು ಬರುತ್ತೋ ಅಷ್ಟು ತೊಗೊತೀನಿ. ಎಷ್ಟು ಬರುತ್ತೋ ಅಷ್ಟು ತೊಗೊತೀನಿ. 500ಗೆ ಎಷ್ಟು ಬರುತ್ತೋ ಅಷ್ಟು ತೊಗೊತೀನಿ ಅಷ್ಟೇ. ಅದೇ ತಗೋಬೇಕು, ಎಕ್ಸ್ಟ್ರಾ ತಗೊಳೋದಕ್ಕೆ ಆಗಲ್ಲ. ಅದಕ್ಕೇನೆ ಇದು ಆಕ್ಚುಲಿ ಚೆನ್ನಾಗಿ ಏನು ತಗೊಳ್ಳೋದಂತ ಗೊತ್ತಿಲ್ವಂತೆ. ಗೊಂಬೆಗಳು ನೋಡಕ್ ಬಂದೈತೆ ನೋಡಿ. ಪಾಂಡ ಅದೆಷ್ಟು ತಗೊಂಡು ಇಟ್ಕೊಂತಾರೋ ಯಪ್ಪ. ಮನೇಲೊಂದು 6 ಇದೆ. ಅದೇ ತಗೊಂಡೋಗಿ ಮನೇಲಿ ಗುಡ್ಡೆ ಹಾಕೋದು. ಯಾವುದೋ ಒಂದು ಶಾಪಿಗೆ ಬಂದಿದ್ದೀವಿ. ಏನೂ ಇಷ್ಟ ಆಗ್ತಾ ಇಲ್ಲ. ಏನು ತಗೊಳ್ಳೋದು ಬಿಡೋದು ಅಂತಲೂ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ನೋಡ್ತಾ ಇದ್ದೀವಿ, ಯೋಚನೆ ಮಾಡ್ತಾ ಇದ್ದೀವಿ ಏನು ತಗೊಳ್ಳೋದು ಅಂತ ಗೊತ್ತಾಯ್ತಾ ಇಲ್ಲ. ಅಂಗಡಿಲಿ ಇಷ್ಟೆಲ್ಲ ಐಟಮ್ಸ್ ಇದ್ರು ಏನು ಇಷ್ಟ ಆಗಲ್ವಂತೆ ಈ ಹುಡುಗಿಗೆ. ನಿಮ್ಮ ಅಪ್ಪ ಕೊಡ್ತಾನೆ. ಏನು ಮಾಡೋದು? ವಾಟ್ ಟು ಡು? ಚಲೋ. ಏನ್ ತಗೊಂತೀರಾ? ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ನೋಡ್ಕೊಂಡಮ್ಮ, ಯಾಕಮ್ಮ ಇದುವರೆಗೂ ಏನೋ ತಗೊಂಡಿಲ್ಲ. ಏನು ಇಷ್ಟ ಆಗ್ತಾ ಇಲ್ಲ. ಸಿಮ್ಮೋರ್ಗೆ ಲಾಗ್ ಮಾಡ್ಬೇಕಾದ್ರೇನೆ ವಾಯ್ಸ್ ಏನಾದರೂ ಆಗುತ್ತೆ. ಸ್ಯಾರಿ ಕಾಣಿಸ್ತಾ ಇದೆ, ಸೆಕೆಂಡ್ ಗೊಂಬೆಗೆ ಹಾಕಿರೋದು. ಅದು ನಿಮಗೂ ಗಿಫ್ಟ್ ಮಾಡಿ ಆಯ್ತು. ಅವ್ರಿಗೆ ತುಂಬ ಇಷ್ಟ ಆಯ್ತಂತೆ. ನನಗೂ ಇಷ್ಟ ಆಯಿತು, ನನಗೂ ಮಾಡ್ಬೋದು. ಬೆಳಗ್ಗೆಯಿಂದ ತಿಂದೇ ಇಲ್ಲ. ಮನೇಲಿ ಈ ಹುಡುಗಿಗೆ ಏನೋ ತಿನ್ನೋಕ್ಕಾಗಲ್ಲ, ಆಚೆ ಬಂದ್ಮೇಲೆ ತಿನ್ನೋದು ಯಾವಾಗಲೂ. ನಂಗೆ ಮನೇದು ಇಷ್ಟ ಆಗಲ್ಲ, ಬರೀ ಆಚೆದು ಇಷ್ಟ. ನನಗೆ ಇದು ಒಳಗಡೆದು ಇಷ್ಟ ಇಲ್ಲ. ಬರೀ ಆಚೆದು ಇಷ್ಟ ಆಗೋದು. ಅದೇ ಮನೆ ಊಟ ಅಲ್ಲ, ಹೋಟೆಲ್ ಊಟ ಅಂತ. ಇವು ನಾನು ಯಾವ ಥರ ಹೇಳಿ ಅರ್ಥ ಆಯ್ತಾ? ಬಿಗ್ ಬಾಸ್ ಅಲ್ಲೆಲ್ಲ ಹೇಳ್ತಾರೆ ಗೊತ್ತಾ? ಏನಂತ? ಓ ನಿಮ್ಗೆ ಏನೋ ಚಿಕ್ಕ ಹುಡುಗಿ, ಅದಕ್ಕೆ ಏನು ಗೊತ್ತಾಗಲ್ಲ. ಬನ್ನಿ, ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಔಟ್ ಆಫ್ ಬಡ್ಜೆಟ್. ನಗರ್ ಬಂದ್ರು ಜೀನ್ಸ್ ಟಾಪ್ ಅಂತೂ ತಗೊಳ್ದೆ ಹೋಗಲ್ಲ. ಇಷ್ಟೊತ್ತಿಂದ ಬನ್ನಿ, ಎರಡನ್ನು ತಗೊಂಡಿದ್ದೀನಿ. ತೋರಿಸಿ ಮ್ಯಾಮ್ ಹೆಂಗಿದೆ ಅಂತ. ಎಲ್ಲರಿಗೂ ನನ್ನ ಅಕೌಂಟ್ ಪಾಸ್ವರ್ಡ್ ಗೊತ್ತಾಯ್ತು ನಿಮ್ಮ ಬ್ಲಾಗಲ್ಲಿ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್.
ಆಗೋಯ್ತು. ಕಾಣಿಸ್ತಾನೆ ಇಲ್ಲ. 200 ಮಾಡಿದ್ದಾರೆ ಗೈಸ್ 2 ಟಾಪ್ಸ್ಗೆ. 300 ಇದೆ ಅಷ್ಟೇ. ಏನು ಗೊತ್ತಾ, ನಮ್ಮ ಇಮ್ಮು ಅವರು ಯಾವಾಗ್ಲೂ ಅಮೌಂಟ್ ಎಲ್ಲ ನನ್ನ ಅಕೌಂಟಿಗೆ ಹಾಕ್ತಾರೆ. ನನ್ನ ಅಕೌಂಟಿಂದ ಆಮೇಲೆ ಪೇ ಮಾಡಿಸ್ಕೊಳ್ಳೋದು. ಯಾಕೆ ಗೊತ್ತಾ, ಅವ್ರ ಹತ್ರ ಇದ್ರೆ ಖರ್ಚಾಗೋಗುತ್ತೆ ಅಂತ. ಅದೇ ಅವ್ರು ನನಗೆ ಹಾಕ್ಸಿದಾಗ ನಾನು ಖರ್ಚು ಮಾಡ್ಕೊಬಿಟ್ಟಿರ್ತೀನಿ ಎಲ್ಲ ಅಮೌಂಟು. ಆಮೇಲೆ ನಾನು ಅರೇಂಜ್ ಮಾಡ್ಬಿಟ್ಟು ಅವ್ರಿಗೆ ಕೊಡಬೇಕಾಗತ್ತೆ. ಸೊ ಅವ್ರು ಖರ್ಚು ಮಾಡೋದ್ರಲ್ಲಿ ಅವ್ರು ಉಳಿಸ್ಕೊತಾ ಇದ್ದಾರೆ, ನಾನಿನ್ನ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀನಿ. ಇದು ಯಾರಾದರೂ ಗಿಫ್ಟ್ ಮಾಡಿ ಇಮ್ಮಗೆ. ಗಿಫ್ಟ್ ಮಾಡೋದೇನಿಲ್ಲ, ಈಸ್ಕೋಬೋದು. ಸುಮ್ಮನೆ ಒಂದು ಅರ್ಧ ಗಂಟೆ ಯಾಕೆ. ನಿಮ್ಮ ಗ್ಲಾಸ್ ಹಾಕೊಳ್ಳಿ, ಹೆಂಗೆ ಕಾಣಿಸ್ತೀರಾ ನೋಡೋಣ. ಯಾವುದು? ಅಲ್ಲಿದೆ ನೋಡಿ. ಬೈದ್ರೆ ನಾನು ನೋಡ್ಕೊಂತೀನಿ, ನಾನು ಇದೀನಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ರೆಡ್ ಹಾಕೊಳ್ಳಿ. ಇದೆ 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 ಇದು ಇದು ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಕ್ಯಾ ಹೋನಾ ಮ್ಯಾಮ್? ಯಾಕೆ ತಗೊಂಡಿಲ್ವಾ ಗ್ಲಾಸ್? ಹುಡುಗ ಕೇಳ್ತಾ ಇದ್ದ ತಾನೆ. ರೆಡ್ ನನಗೆ ಎಲ್ಲೋದ್ರೂ ರೆಡ್ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಸೊ ಪ್ರೀತಿ ಅವ್ರದ್ದು ಬರ್ತ್ಡೇ ಬರ್ತಾ ಇದೆ ಗೈಸ್. ಎಲ್ಲ ಗಿಫ್ಟ್ ಮಾಡೋ ರೆಡ್ ಕಲರ್ ಗಿಫ್ಟ್. ರೆಡ್ ಏನು ಕೊಟ್ಟರು ಪರವಾಗಿಲ್ಲ, ರೆಡ್ ಕಲರ್ ತಂದು ಕೊಡಿ. ಅಮ್ಮ ಇಮ್ಮು ಅಮ್ಮ ಈ ಥರದ್ದು ಎಲ್ಲೋದ್ರು, ಯಾವ ಜಾತ್ರೆಗೆ ಹೋದ್ರು, ಯಾವ ಅಂಗಡಿಗೆ ಹೋದ್ರು ತಗೊಂಡು ಬರ್ತಾರೆ. ತಗೊಂಡು ಬಂದು ಮನೆ ಕಬೋರ್ಡಲ್ಲಿ ಹೋಗ್ಬಿಟ್ಟು ಹ್ಯಾಂಗ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಹೊರತು ಯೂಸ್ ಮಾಡಲ್ಲ, ಏನು ಮಾಡಲ್ಲ. ನಾನು ಎಲ್ಲೋದ್ರೂ ಲಿಪ್ಸ್ಟಿಕ್ ಬಿಡಲ್ಲ. ಅದನ್ನು ಹೇಳಿ. ಎಲ್ಲೋದ್ರು ಹುಡುಗಿರಿ ಬುದ್ಧಿ ಬಿಡಲ್ಲ. ನನ್ನಂತ ಹೆಂಗಾಗಿದೆ ಅಂದರೆ ಏನು ತಗೊಂಡ್ರೆ ಹೇಳಿ. ಲಿಪ್ಟಿಕ್ ತಗೊಂಡ್ವಿ, ಇದು 120. ನಾನೊಂದು ತಗೊಂಡು ಅವ್ರೊಂದು ತಗೊಂಡು. ಸೊ ಅವ್ರದ್ದು 120 ಅಂತ ಅಂದರೆ ಟಾಪ್ 200 ಅಲ್ವಾ. ಸೊ 320 ಆಯಿತು, ಇನ್ನು 180 ಬ್ಯಾಲೆನ್ಸ್ ಇದೆ. ಹೀಗೆ ಮಾಡಲ್ಲ ಗೈಸ್, ಫೋನ್ ಇಟ್ಕೊಂಡು ಸುಮ್ಮನೆ ಕೂತ್ಕೊಬಿಡುತ್ತೆ. ಯಾವುದು ತುಂಬ ದಿನ ಆಯ್ತಲ್ಲ, ಒಂದು ಗ್ಯಾಪ್ ಆಯ್ತು. ಏನು ಮಾಡ್ತಾ ಇದ್ದೀರಾ ಅಲ್ಲಿ ನಿಂತ್ಕೊಂಡು? ತುಂಬ ಹೊಟ್ಟೆ ಸಿಕ್ಕಾಯ್ತು, ಇಸ್ಕೊಂಡು ತಿನ್ನೋಣ ಅನ್ಕೊಂಡು. ಇದರಲ್ಲಿ ಏನು ಆರ್ಡರ್ ಮಾಡಿದ್ದೀರಾ? ಎಷ್ಟು ರುಪೀಸ್ ಅದು? 100 ರುಪೀಸ್ ಅಂತ. ಎಷ್ಟು ಪೀಸ್ ಬರುತ್ತೋ ಗೊತ್ತಿಲ್ಲ, ನೋಡಬೇಕು. ವೇಟಿಂಗ್. ಭಯ ಬೇಗ ಕೊಡಿ. ಮಾತಾಡಲ್ಲ ನೀವು, ಮಾತಾಡಿ. ವೆಜ್ ಲಾಲಿಪಾಪ್ ತಿಂತಾ ಇದ್ದೀವಿ ನೋಡಿ, ಇಷ್ಟೇ ಎಷ್ಟೈತೆ. ಫೋಟೋದಲ್ಲಿ ಇಷ್ಟು ದೊಡ್ಡದಾಗಿತ್ತು. 100 ರೂಪಾಯಿಗೆ ಇಷ್ಟು. ಸೆಕೆಂಡ್ ಪ್ಲೇಟ್ ಮೊಮೋಸ್. ಖಾರ ಇವ್ರಿಗೆ ಸ್ವೀಟ್ ಈ ಚಟ್ನಿ ಹಚ್ಕೊಂಡು ತಿಂತವ್ರು ಖಾರ ಖಾರ ಅಂತ. ನನ್ಗೊಂಥರ ಸ್ವೀಟ್ ಅನ್ನಿಸ್ತಾ ಇದೆ ಅದನ್ನು ತಿಂತಾ ಇದ್ರೆ. ಇವರು ಅಪೋಸಿಟ್ ನಾನು ಇವರು. ಹುಡುಗಂಗಂದ್ರೆ 100 ಮಾಡಲ್ವಂತ. 100 ಕೊಡಲ್ವಾ? ಏನ್ ಮಾಡೋದು? ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? 370 ಆಯ್ತು ಟೋಟಲು. ಇನ್ನ 130 ಪೆಂಡಿಂಗ್. ಅದೊಂದು 120. ಸೊ ಇನ್ನು 10 ರೂಪಾಯಿ ಉಳಿದಿದೆ ಈ ಮೂರೆ. ಅದು 120 ರುಪೀಸ್. ಅವ್ರು 100 ರೂಪಾಯಿ ಮಾಡ್ಕೊಳ್ಳಲ್ವಂತೆ, ಬಾರ್ಗಿನ್ ಮಾಡಿದ್ರು ಕೊಡ್ತಾ ಇಲ್ಲ. ಸೊ 120 ರುಪೀಸ್ ಟೋಟಲ್. 10 ರುಪೀಸ್ ಬ್ಯಾಲೆನ್ಸ್. 90 ರೂಪಾಯಿ. ಇನ್ನು 10 ರುಪೀಸ್ ಬ್ಯಾಲೆನ್ಸ್. ವಾಟ್ ಯು ವಿಲ್ ಯು ಡೂ ಇನ್ 10 ರುಪೀಸ್? ಇವ್ರ ಜೊತೆ ಬಂದು ನನ್ನ ದುಡ್ಡು ಖಾಲಿ ಗಾಯಿಸ್. ನಾನು ಅದು ಇದು ತಗೋಬಿಟ್ಟೆ. ನನಗೆ ಇಷ್ಟು ಹತ್ತತ್ರ ಆಗಿರುತ್ತೆ. ನಾನು ಚಿಲ್ಡ್ರೇನೆ. ಫ್ರೆಂಡ್ಶಿಪ್ ಅಂದರೆ ಏನೂ ಇಸ್ಕೊಳಕ್ಕಾಗಲ್ಲ ಬೆಂಗಳೂರಲ್ಲಂತರೂ. ಒಂದೊಂದು ಪೀಸು 20 ರುಪೀಸ್ ಅಂತೆ. ಅದಕ್ಕೆ ಅವರು ಫುಲ್ ಮಾವಿನಗೆ 50 ರುಪೀಸ್ ಅದನ್ನೇ ತಗೊಂತಾ ಇದ್ದೀನಿ ಅಷ್ಟೇ. ಏನು ತೊಗೊತೀರ ಈ ಬೆಂಗಳೂರಲ್ಲಿ? ಏನೂ ತೊಗೊಳಕ್ಕಾಗಲ್ಲ, ಎಲ್ಲ ಕಾಸ್ಟ್ಲಿ ಗೈಸ್. ಉಳಿದಿರೋ 10 ರುಪೀಸ್ಗೆ ಏನಾದ್ರು ತೊಗೋಬೇಕಲ್ಲ ಅಂತ ತೊಗೊತವ್ರೆ. ನಾನು ಇದನ್ನು ತಿನ್ಕೊಂಡಿದ್ದೀನಿ.
ಗೈಸ್ ಜಯನಗರಲ್ಲಿ ಶಾಪಿಂಗ್ ಎಲ್ಲ ಮುಗೀತು. 500 ರೂಪಾಯಿ ಮೂದು ಖಾಲಿ ಆಯಿತು. ನಂದು ಕೂಡ ಜೊತೆಗೆ 500 ರೂಪಾಯಿ ಖಾಲಿ ಆಗಿದೆ. ಅದು ಇದು ಸಣ್ಣ ಪುಟ್ಟ ಅದೇ ತಗೊಳ್ಳೋದು ಬಟ್ 500 ರೂಪಾಯಿ ಖಾಲಿ ಆಗಿದೆ. ನೀವು ಬ್ಲಾಗ್ ಮಾಡ್ಕೊಳ್ಳಿ ಅಂತ ಅನ್ಕೊಂಡು ನೀವು ತಗೊಳ್ಳಿ ಅಂತ ಬೇಡ ಅಂದರು. ಆದ್ರೆ ನನಗೆ ಲಾಗ್ ಮಾಡೋ ಇಂಟ್ರೆಸ್ಟ್ ಹೊಂಟೋಗಿದೆ ಗೈಸ್. ಅದಕ್ಕೇನೆ ನಾನು ಬಿಡ್ತೀನ ಕರ್ಕೊಬಂದು ಅಷ್ಟೇ. ಅದು ಹೆಂಗೆ ಗೊತ್ತಾ, ಜಯನಗರಿಗೆ ಬಂದರೆ ನಾವು ಮಾತ್ರ ಅದೇ ಯಾವುದೇ ಹುಡುಗಿರಂಗೆ ಯಾರಾಗಲಿ ಬಂದರೆ ಲೈಕ್ ಎಲ್ಲ ನೋಡಿ ಎಲ್ಲ ತಗೋಬೇಕು ಅಂತ ಅನ್ಸುತ್ತೆ. ಸೊ ಖಾಲಿ ಆಗುತ್ತೆ. ಮಾವಿನಕಾಯಿ ಏನು ತಿಂದ್ರು ನನಗೆ ಒಂದು 4 ಪೀಸ್ ತಿಂದಿದ ತಕ್ಷಣ ವಾಮಿಟ್ ಬಂದಂಗೆ ಆಗೋದು. ಸುಮ್ಮನೆ ಆಗೋದೆ. ಕುತ್ಕೊಂಡು ತಿಂದ್ರು ಇವಾಗ ಇಲ್ಲಿ ಡ್ಯಾನ್ಸ್ ಆಡ್ತವ್ರೆ ಆಗ್ತಾ ಇಲ್ಲ ಅಂತಂದ್ಬಿಟ್ಟು. ಕೀ ಬೇರೆ ಸಿಗ್ತಾ ಇಲ್ಲ ಗಾಯ್ಸ್. ಎಲ್ಲಿ ಬಿಟ್ಟಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಇವ್ರು ನನ್ನ ತಾನೇ ಐತೆ ಅಂತ ಅನ್ಕೊಂಡ್ಬಿಟ್ಟವ್ರೆ. ಇವರೇ ಲಾಸ್ಟಲ್ಲಿ ಬಂದಿದ್ದು. ಈ ಅಮ್ಮಂಗೆ ಒಂದು ಸ್ವಲ್ಪ ಜವಾಬ್ದಾರಿ ಅನ್ನೋದೇ ಇಲ್ಲ. ನಾನು ಅಲ್ಲಿ ಡಿಕ್ಕಿ ಓಪನ್ ಮಾಡಿದ್ದು ಯಾರು ಮತ್ತೆ? ನೀವೇ ತಾನೇ? ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಗಾಯ್ಸ್ ಕೀ ಕಳ್ದೋಗ್ಬಿಟ್ಟಿದೆ ಗಾಡಿದು. ನೋಡಿ ಒಂದ್ಸಲ. ಇವಾಗ ತಾನೇ ಹಾಕಿದೀವಿ ಕವರು. ಅಲ್ಲ ನೀರೇನಾದ್ರು ಇಸ್ಕೊಳ್ಳೋಣ ಇರಿ. ಗಾಯ್ಸ್ ಕೀ ಕಳ್ದೋಗಿ ಇದೆ. ಈ ಅಮ್ಮನ ಬಾಧೆ ನೋಡೋಕ್ಕಾಯ್ತಾ ಇಲ್ಲ ಗಾಯ್ಸ್. ಇದಕ್ಕೆ ಹಿಂಗೆ ಆಡ್ತವ್ರೆ. ಏನೋ ಜೋಲೋ ಸಿಪ್ಸ್ ಏನಾದ್ರು ತಿಂಟ್ರೆ ಅಷ್ಟೇ. ಕೀ ಕಳ್ದೋಗಿದೆ. ಇವಾಗ ಏನು ಮಾಡೋದು? ಏನೇನು ಯೋಚನೆ ಬರ್ತೈತೆ ಅಂದರೆ ಕೀ ಎತ್ಬಿಟ್ಟು ಏನಾದರೂ ಡಿಕ್ಕಿ ಒಳಗಡೆ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟಿದ್ದೀವಂತ. ಅಮ್ಮನ ಕೀ ಕಳ್ದೋಗಿರೋ ಚಿಂತೆನೇ ಐತೆ ಇಲ್ಲ. ಏನೇನೋ ಯೋಚನೆ ಮಾಡ್ತಾರೆ. ಕೀ ಕಳ್ದೋಗಿರೋದಕ್ಕೆ ಯೋಚನೆ ಮಾಡ್ತಾ ಇರೋದು. ಕೋಪ ಬರಲಿ ಖಾರ ಬೇರೆ ತಿಂದಿದ್ದೀವಿ. ಖಾರ ತಿಂದಿರೋ ತಲೆ ಎಲ್ಲ ಒಂಥರ ಇದಾಗ್ತೈತೆ. ನಾನು ಕೀ ಹುಡ್ಕೊಡ್ತೀನಿ. ಏನು ಕೊಡ್ತೀರಾ? ಇಲ್ಲ ಅಲ್ಲೆಲ್ಲಾದ್ರೂ ಹೋಗಿ ನೋಡ್ಕೊಂಬರೋಣ. ನಿಜ ಅಲ್ಲೆಲ್ಲಾದ್ರೂ ಬಟ್ಟೆ ಹತ್ರ ಬಿಟ್ಟಿದ್ರೆ ಅವ್ರು ಎತ್ಕೊಡ್ತಿರ್ತಾರೆ. ಎತ್ಕೊಂಡು ಇಟ್ಬೋದೇನೋ. ಇವ್ರಿಗೆ ಫುಲ್ಲು ನನ್ನ ಮೇಲೆ ಡೌಟು. ಇಲ್ಲ ಅದಕ್ಕೆ ಕೇಳ್ತಾ ಇರೋದು. ನೀವು ಡಿಕ್ಕಿ ಓಪನ್ ಮಾಡಿದ್ರಿ ಒಂದ್ಸಲಿ, ಲಾಕ್ ಆಗಿಲ್ಲ. ಸರಿ ನಾ ಕೀ ಅಲ್ಲೇ ಇತ್ತು. ಇಲ್ಲ ನೀವೇ. ಹುಡುಗಿ ನಗು ನಮ್ಗೆ ಟೆನ್ಷನ್ ಅಂದ್ರೆ ಫಸ್ಟ್ ಎಲ್ಲಿ ಹೋಗಿದ್ದ ಅಲ್ಲೇ ನಾಗೀಗ ಎಲ್ಲ ಕಡೆ ನೋಡ್ಕೊಂಡು ಹೋಗಿದ್ವಿ. ಎಲ್ಲಿ ಅಂತ ಇವಾಗ ನೋಡಕ್ಕಾಗಲ್ಲ. ಕೊಡಿ ಫೋನ್ ಕೊಡಿ. ನಾನು ಎಷ್ಟೇ ಟೈಮ್ ಗೊತ್ತಾ ಹಿಂದೆ ಚಮರ ಎಲ್ಲ ನೋಡಿ ಹಂಗೆ ಹಿಂಗೆ ಅಂತ ನಾನು ಹಿಂಗೆ ಟಚ್ ಮಾಡಿದೆ ಸಿಕ್ಕೇ ಇಲ್ಲ. ಫ್ರ್ಯಾಂಕ್ ಆದ್ರ कैसा लगा मेरा मजाक? ನಾನು ನನ್ನ ಬ್ಲಾಗ್ ಟ್ರ್ಯಾಕ್ ಮಾಡಿದ್ದಕ್ಕೆ ಆಗೋಗೋರೆ ಅಂದರೆ ಏನೇನೋ ಎಲ್ಲೆಲ್ಲೋ ಇಕ್ಬಿಟ್ಟು ಫೋನೆಲ್ಲ ಐತೆ ಅಂತೆಲ್ಲ ನನ್ನೇ ಕೇಳ್ತವ್ರು ಮತ್ತೆ. ನಾನು ಇದ್ರ ಮೇಲೆ ದ್ವೇಷ ಪಕ್ಕ ತೀಸ್ಕೊಂತೀನಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತಾ ಇರುತ್ತೆ. ನಂಗೆ ಚೂರು ಏನು ಕ್ಲೂನೇ ಕೊಟ್ಟಿಲ್ಲ. ನಾನು ನಿಜವಾಗ್ಲೂ ಟೆನ್ಷನ್ ಆಗೋಗಿದೆ. ಇವಾಗ ಮತ್ತೆ ಮನೆಗೆ ಹೋಗ್ಬೇಕಲ್ಲ, ಇನ್ನೊಂದು ಕೀ ಎತ್ಕೊಂಡು ಬರೋಕೆ ಆಟೋದಲ್ಲಿ ಹೋಗ್ಬೇಕಲ್ಲ, ಮತ್ತೆ ಬರ್ಬೇಕಲ್ಲ. ಮೆಟ್ರೋ ಇತ್ತಲ್ಲ, ಮೆಟ್ರೋದಾಗನೇ ಇಲ್ಲಿಂದ ಮತ್ತೆ ಮೆಟ್ರೋ ಸ್ಟೇಷನ್ ನಡ್ಕೊಂಡು ಹೋಗಿ ಅಲ್ಲಿಂದ ನಮ್ಮ ಮನೆಗೆ ಹೋಗಿ ಮತ್ತೆ ಅಲ್ಲಿಂದ ಎತ್ಕೊಂಡು ಬಂದು ಇಲ್ಲಿಗೆ ಬರ್ಬೇಕಿತ್ತು. ಏನು ಆಟಗಳಾಗುತ್ತೆ ಹುಡುಗಿ. ನಾನು ಹಿಂಗೆ ಅಡ್ಡ ಹಾಕ್ಬಿಟ್ಟಿದ್ದಾರೆ. ಸೊ ಇಮ್ಮು ಕೇಳಿ ತಳಿಸ್ತಾ ಇದೀನಿ. ಗಾಡಿ ಯಾರ್ದೋ ಗೊತ್ತಿಲ್ಲ ಗಾಡಿ ಮೇಲೆ ಕುತ್ಕೊಂಡು ತಳ್ತವ್ರೆ. ತಳ್ಳಿ ಅಂದರೆ ಹುಷಾರು. ಇಮ್ಮು ಬಿಡಿಸ್ಬಿಟ್ಟಿರ. ಶಾಪಿಂಗ್ ಎಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಓಡಿಸ್ತಾವ್ ಗಾಡಿ. ಇವರು ಎಲ್ಲಿ ಬೇಕೋ ಅಲ್ಲಿ ಹಂಗೆ ನುಗ್ಗಿಸ್ಕೊಂಡು ಹೋಯ್ತಾ ಅವ್ರಿ. ಸಣ್ಣದಿಲೆಲ್ಲ ನುಗ್ಗಿಸ್ತವ್ರೆ ಇವರು. ಎಲ್ಲಿ ಟ್ರಾಫಿಕ್ ಇಲ್ಲ ಅಂದರೂ ಇಲ್ಲಿ ಯಾವಾಗ ನೋಡಿದ್ರು ಇರುತ್ತೆ. ನೈಟ್ ಆದರೂ ಬನ್ನಿ, ಬೆಳಗ್ಗೆ ಆದರೂ ಬನ್ನಿ, ಇಲ್ಲಿ ಟ್ರಾಫಿಕ್ ಇದ್ದೇ ಇರುತ್ತೆ. ಅಲ್ಲಿ ಟೀ ಚೆನ್ನಾಗಿರುತ್ತಂತೆ. ಯಾರಾದ್ರೂ JP ನಗರ್ ಮೆಟ್ರೋ ಸ್ಟೇಷನ್ ಹತ್ರ ಬಂದರೆ ನೋಡಿ, ಮೆಟ್ರೋ ಸ್ಟೇಷನ್ ಆ ಕಡೆ ಎಂಟ್ರೆನ್ಸು, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಟೀ ಕುಡಿದ್ವಿ. ಮದೀನಾ ಟೀ ಪಾಯಿಂಟ್.
ಯಾರು ಹೇಳಿದ್ದು? ಏನು ಟೀ ಚೆನ್ನಾಗಿರುತ್ತೆ. ಅಲ್ಲಿ ನನಗೆ ಒಂದು ಸ್ವಲ್ಪ ಜನ ಗೊತ್ತಿರೋರು ಹೇಳಿದ್ರು ಚೆನ್ನಾಗಿರುತ್ತೆ. ನಾನೇ ಇನ್ನು ಟೆನ್ಷನ್. ಹಾಂ, ತುಂಬ ಚೆನ್ನಾಗಿ ಇವರು ರೆಫರ್ ಮಾಡ್ತಾರೆ ಎಲ್ಲರಿಗೂ. ಸೊ ಗೈಸ್, ಮನೆಗೆ ಬಂದ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಫುಲ್ ತಿರುಗಾಡಿ ಟ್ರಾಫಿಕ್ಕು ಅಲ್ಲಿ ಸುತ್ತಾಡಿ ಫುಲ್ ಟಯರ್ಡ್ ಆಗಿದ್ದೀವಿ. ಇದೆಲ್ಲ ಗೈಸ್ ನೋಡಿ, ಇದು ನಂದು ಸಾಕ್ಸು, ಇದು ನನ್ನ ಲಿಪ್ಸ್ಟಿಕ್ಕು, ಇದು ನನ್ನ ಮಾಸ್ಕು, ಆಮೇಲೆ ಇದೊಂದು ಪೇರ್ ಇಯರಿಂಗ್ಸು, ಇದು ಇಮ್ಮದು ಟಾಪು, ಅವರದ್ದು ಲಿಪ್ಸ್ಟಿಕ್ಕು, ಇದು ಕಿಚನು ಝಾರಾಗೆ ಕೀಚೇನು. ಸಾಲಾಗ ಇಲ್ಲಿ ನೋಡಿ ಬಗ್ಗೆ ನೋಡ್ತವ್ರೆ. ಇಮ್ಮು ಅವರ ತಂಗಿ, ಇದೊಂದು ವಾಚ್ ಝಾರಾ ತಮ್ಮಂಗೆ. ಇಷ್ಟು 500 ರೂಪಾಯಿ ತಗೊಬಂದಿದ್ದೀವಿ. ಯಾವುದು ವಾಚ್? ಅದೆರಡೂ ನೋಡಿ ಗೈಸ್, ಇಷ್ಟು. ಇದೊಂದು ಕ್ಲಿಪ್ಪು 10 ರೂಪಾಯಿ. 10 ರೂಪಾಯಿ. ಇಷ್ಟು 500 ರೂಪಾಯಿ. ಇಷ್ಟು ತಗೊಳೋದಕ್ಕೆ ಇಷ್ಟೊತ್ತು ಬೇಕು ನಮಗೆ. ಇಷ್ಟೊತ್ತು ಬೇಕಾಗಿತ್ತು. ಇಷ್ಟು 500 ರೂಪಾಯಿ ಹೋಗ್ಬಿಟ್ಟು ತಗೊಂಡು 500 ರೂಪಾಯಿ ಖರ್ಚು ಮಾಡಿಕೊಂಡು ಬಂದಿದ್ದೀವಿ. ನೋಡಿ, ಸ್ವಲ್ಪ ನಾಚಿಕೆ. 150 ರೂಪಾಯಿ ಅಂದ ಅವನು. 120 ರೂಪಾಯಿ ಕೊಟ್ಟಿದ್ದೀವಿ. 100 ರೂಪಾಯಿ ಮಾಡ್ಕೊಂಡೇ ಇಲ್ಲ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಗೈಸ್, ಇವಾಗ ಏನಿಲ್ಲ, ಇವಾಗ ರೀಲ್ಸ್ ಮಾಡಬೇಕು. ರೀಲ್ಸ್ ಮಾಡಿಕೊಂಡು ಬರ್ತೀವಿ ಮತ್ತೆ ಮನೆಗೆ. ಅವ್ರವ್ರ ಮನೆಗೆ ಹೋಗ್ತಾರೆ, ನಾವು ನಮ್ಮ ಮನೆಗೆ ಬರ್ತೀವಿ. ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ. ಇನ್ನು ಮುಂದೆ ವ್ಲಾಗ್ಸ್ ಮಾಡ್ತೀನಿ ಅಷ್ಟೇ.